ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಆಸ್ತಿ ಎಷ್ಟಿದೆ? ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಮೌಲ್ಯ ಎಷ್ಟು? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಆಸ್ತಿ ಎಷ್ಟಿದೆ? ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಮೌಲ್ಯ ಎಷ್ಟು? ರಾಜ್ಯದ ಮುಂದೆ ಓರೆಗೆ ಹೆಚ್ಚುವ ಪರಿಸ್ಥಿತಿ ಉದ್ಭವ ಆಗಿದೆ. ಅವರ ಆಸ್ತಿಯನ್ನ ಇವರ ಆಸ್ತಿಯನ್ನ ಅವರು ಬಿಚ್ಚಿಡ್ತಾರ? ಕನಕಪುರ ಎಕ್ಸ್‌ಪ್ರೆಸ್ ಮತ್ತು ದಳಪತಿಗಳ ನಡುವೆ ಸವಾಲ್ ಪ್ರತಿ ಸವಾಲ್. ಡಿಕೆ ಶಿವಕುಮಾರ್ ಕೊಟ್ಟ ಪಂಥಾವನ್ನ ಸ್ವೀಕರಿಸಿದ ಮರಿ ದಳಪತಿ ಡಿಕೆಶಿ ಅವರೇ ಬಹಿರಂಗ ಚರ್ಚೆಗೆ ಬರ್ತೀರಾ? ಬನ್ನಿ, ನಾವು ಬರ್ತೀವಿ ಅಂತ. ಯಾರ ಆಸ್ತಿ ಎಷ್ಟಿದೆ ಬಹಿರಂಗ ಚರ್ಚೆ ಆಗ್ಲಿ, ಚರ್ಚೆಗೆ ನಾವು ರೆಡಿ. ಡಿಕೆ ಶಿವಕುಮಾರ್ಗೆ ಪ್ರತಿ ಸವಾಲ್ ಹಾಕಿದ ನಿಖಿಲ್ ಕುಮಾರಸ್ವಾಮಿ. ನಾವು ಸಹಿತ ರೆಡಿ ಇದ್ದೀವಿ, ಎಷ್ಟು ಆಸ್ತಿ ಇದೆ, ಯಾರ್ದು ಎಷ್ಟಿದೆ ಅಂತ ನೋಡೋದಕ್ಕೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡ್ತಾರೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕಲ್ಲ. ರಾಜ್ಯದ ಜನತೆಯ ಮುಂದೆ ಗೊತ್ತಾಗ್ಲಿ ಯಾರ್ಯಾರ ಆಸ್ತಿ ಎಷ್ಟಿದೆ ಅಂತ. ಡಿಕೆ ಶಿವಕುಮಾರ್ ಅವರ ಆಸ್ತಿ ಎಷ್ಟಿದೆ, ದಳಪತಿಗಳ ಆಸ್ತಿ ಎಷ್ಟಿದೆ, ನಿಖಿಲ್ ಕುಮಾರಸ್ವಾಮಿ ಅವರು ಓಪನ್ ಆಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಯ್ತು ಬನ್ನಿ, ನಾವು ಬರ್ತೀವಿ. ಪಂಥಾಹ್ವಾನ ಡಿಕೆ ಶಿವಕುಮಾರ್ ಹೇಳಿರ್ತಾರೆ, ಯಾರೇ ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅಕ್ರಮವಾಗಿ ಅಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಟೌನ್ಶಿಪ್ ವಿಚಾರಕ್ಕೆ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ವಾ, ಬಡವರಿಗೆ ಸಿಗಬೇಕಾದಂಥ ಭೂಮಿಯಲ್ಲಿರುವಂಥದ್ದು, ಬಟ್ ಅದನ್ನ ಸರ್ಕಾರ ಬ್ರೋಕರ್ ಕೆಲಸ ಮಾಡ್ತಾ ಇದೆ, ಅಕ್ರಮವಾಗಿ ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದೆ ಅಂತ ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ 6 ಸವಾಲನ್ನ ಎಸೆದಿದ್ದಾರೆ. ಮೊದಲನೇದೇನು? ದೇವೇಗೌಡರ ಕುಟುಂಬ ಎಲ್ಲಿ ಜಮೀನು ಹೊಂದಿದೆ? ಕೇತಗಾನನಹಳ್ಳಿ ಜಮೀನು ವಿಚಾರದಲ್ಲಿ ದ್ವೇಷ ಯಾಕೆ? ಇನ್ನು 3ನೇ ಸವಾಲು, ಕುಮಾರಸ್ವಾಮಿ ಬೇನಾಮಿ ಹೆಸರಿನಲ್ಲಿ ಬೇಲಿ ಹಾಕಿಕೊಂಡಿದ್ರೆ ತೋರಿಸಿ. 4ನೇದು, 1 ಎಕರೆ ಭೂಮಿ ಕಬ್ಜಾ ಮಾಡಿದ್ರು ನಾನು ಶರಣಾಗುತ್ತೇನೆ ಅಂತ ಸವಾಲನ್ನ ಹಾಕಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ನಾನೊಬ್ಬನೇ ಮಗ, ನಾನೇ ಚರ್ಚೆಗೆ ಬರ್ತೀನಿ, ನಮ್ಮದೇನಿದೆ ಅವರದ್ದೇನಿದೆ ಬಹಿರಂಗ ಚರ್ಚೆ ಆಗ್ಲಿ ಬಿಡಿ ಅಂತ ಸವಾಲ್ ಹಾಕಿದ್ದಾರೆ. ಓಪನ್ ಆಗಿ ದೇವೇಗೌಡರ ಕುಟುಂಬ ಎಲ್ಲಿ ಜಮೀನನ್ನ ಹೊಂದಿದೆ, ಕೇತಗಾನನಹಳ್ಳಿ ಜಮೀನು ವಿಚಾರದಲ್ಲಿ ದ್ವೇಷ ಯಾಕೆ, ಕುಮಾರಸ್ವಾಮಿ ಬೇನಾಮಿ ಹೆಸರಿನಲ್ಲಿ ಬೇಲಿ ಹಾಕಿಕೊಂಡಿದ್ರೆ ತೋರಿಸಿ, 1 ಎಕರೆ ಭೂಮಿ ಕಬ್ಜಾ ಮಾಡಿದ್ರು ನಾನು ನಿಮಗೆ ಶರಣಾಗ್ತೀನಿ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸವಾಲಿಗೆ ಪ್ರತಿ ಸವಾಲನ್ನ ಹಾಕಿದ್ದಾರೆ ನಿಖಿಲ್. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವೇನು ಬ್ರೋಕರ್ ಕೆಲಸ ಮಾಡ್ತಾ ಇಲ್ಲ, ಅವ್ರದ್ದೇ ಆಸ್ತಿ ಎಷ್ಟಿದೆ ಚರ್ಚೆ ಆಗಲಿ, ಬರಕ್ಕೆ ಹೇಳಿ ಅಂತ ಆ ಸವಾಲನ್ನ ಸ್ವೀಕರಿಸಿದ್ದಾರೆ. ಆಯ್ತು ಬನ್ನಿ ನೋಡೋಣ. 6 ಸವಾಲುಗಳು, ಪ್ರತಿ ಸವಾಲನ್ನ ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಬೇನಾಮಿ ಹೆಸರಿನಲ್ಲಿ ಬೇಲಿ ಹಾಕಿಕೊಂಡಿದ್ರೆ ತೋರಿಸಿ ಎಲ್ಲ ಹಾಕೊಂಡಿದ್ದಾರೆ ಅಂತ. ದೇವೇಗೌಡರ ಕುಟುಂಬದಲ್ಲಿ ಎಲ್ಲಿ ಜಮೀನು ಹೊಂದಿದೆ, ಕೇತಗಾನಹಳ್ಳಿ ಜಮೀನು ವಿಚಾರದಲ್ಲಿ ದ್ವೇಷ ಯಾಕಿದೆ, ಕುಮಾರಸ್ವಾಮಿ ಬೇನಾಮಿ ಹೆಸರಿನಲ್ಲಿ ಬೇಲಿ ಹಾಕಿಕೊಂಡಿದ್ರೆ ತೋರಿಸಿ, 1 ಎಕರೆ ಭೂಮಿ ಕಬ್ಜಾ ಮಾಡಿದ್ರು ಕೂಡ ನಾನು ಶರಣಾಗ್ತೀನಿ ಅಂತ ಹೇಳಿದ್ದಾರೆ. ನಮ್ಮದೇನಿದೆ ಅವರದ್ದೇನಿದೆ ಬಹಿರಂಗ ಚರ್ಚೆ ಆಗಲಿ, ಕುಮಾರಸ್ವಾಮಿಗೆ ನಾನು ಒಬ್ಬನೇ ಮಗ, ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ಜಗಳ ಗುದ್ದಾಟಗಳು ನಡೀತಾ ಇತ್ತಲ್ವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಆಸ್ತಿ ಎಷ್ಟಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಅವರವರ ಮಧ್ಯೆ ನಡೀತಾ ಇತ್ತು. ಈಗ ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿ ಸವಾಲನ್ನ ಹಾಕಿದ್ದಾರೆ.